ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಉತ್ತರ ಕರ್ನಾಟಕ ಸ್ಪೆಷಲ್ಲು ರೊಟ್ಟಿ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗಿರ್ತಕ್ಕಂತಹ ಹೊಸ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಚಟ್ನಿ ಏನೂ ಬೇಡ, ಈ ರೀತಿಯಾಗಿ ಒಂದು ಹೊಸ ರೆಸಿಪಿನ ನಿಮಗೆ ತೋರಿಸ್ತೀನಿ. ದಯವಿಟ್ಟು ಇಲ್ಲಿ ಪೂರ್ತಿ ನೋಡ್ತೀರಲ್ವ. ಇದು ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ ಈ ರೆಸಿಪಿ ಬಗ್ಗೆ. ನನಗಂತೂ ಇದು ತುಂಬ ಫೇವ್ರೆಟ್ ಕೂಡ. ನಾನು ಇದನ್ನು ಮಾತಾಡೋಕ್ಕಿಂತ ಮುಂಚೆ ತಿಂದುಬಿಡಬೇಕು ಅನ್ನಿಸ್ತಾ ಇದೆ. ನಾನು ಇದನ್ನು ಮಾಡಿದಾಗಿಂದ ಇದನ್ನು ತಿಂದುಬಿಡ್ಬೇಕು ಫಸ್ಟು ಅಂತ ಆಸೆ ಆಗ್ತಿದೆ. ತಿಂದುಬಿಟ್ಟು ಮಾತಾಡ್ತೀನಿ. ಸೂಪರ್ ಆಗಿರ್ತೈತೆ ಅಂತ ರೆಸಿಪಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಇದನ್ನು ಹೇಗೆ ಮಾಡಿದೆ ಅಂತ. ಪ್ಲೀಸ್ ವಿಡಿಯೋ ಪೂರ್ತಿಯಾಗಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಹೇಗೆ ಮಾಡಿದೆ ಅಂತ ನೋಡೋಣ. ನಮಸ್ಕಾರ ಎಲ್ರಿಗೂ. ಹೊಸ ರೆಸಿಪಿ ಒಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ರುಚಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾನು ಯಾವ ರೀತಿ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತಾ ನಾನೀಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಡಬೇಕು. ಪ್ಯಾನ್ ಕಾದಾದಮೇಲೆ ಇಲ್ಲಿ ನಾನು ಈ ಬಟ್ಟಲು ಅಳತೆಯಲ್ಲಿ ಒಂದು ಬಟ್ಟಲು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಹೆಸರು ಕಾಳು ದಪ್ಪ ಸಿಪ್ಪೆ ಇರುತ್ತೆ, ಹಾಗಾಗಿ ಅದನ್ನು ನಿಧಾನವಾಗಿ ಹುರಿಬೇಕು. ಉರಿ ಜಾಸ್ತಿ ಮಾಡಿಕೊಂಡು ಹುರಿದ್ರೆ ಸೀದೋಗುತ್ತೆ, ಅಂದರೆ ಒತ್ತಿ ಬಿಡುತ್ತವೆ. ಕಡಿಮೆ ಉರಿ ಮಾಡಿಕೊಂಡು ಹುರಿದ್ರೆ ಹಸಿ ಬಸಿ ಆಗುತ್ತೆ. ಹಾಗಾಗಿ ಇದನ್ನು 10ರಿಂದ 15 ನಿಮಿಷ ಟೈಮ್ ಕೊಟ್ಟು ಉರಿ ಕಡಿಮೆ ಮಾಡಿಕೊಂಡು ಹಸಿರು ಕಲರ್ ಇರೋ ಹೆಸರು ಕಾಳು ಹೊಂಬಣ್ಣ, ಅಂದರೆ ಈ ರೀತಿಯಾಗಿ ಕಂದು ಬಣ್ಣಕ್ಕೆ ತಿರುಗೋ ರೀತಿ ಹೆಸರು ಕಾಳನ್ನ ಹುರ್ಕೋಬೇಕು. ಅದನ್ನು ತಣ್ಣಗಾಗೋದಕ್ಕೆ ಒಂದು ಬಟ್ಟಲಿಗೆ ತೆಗೆದಿಟ್ಬಿಟ್ಟು ನೆಕ್ಸ್ಟು ಒಂದು 1/4 ಬಟ್ಟಲಿನಷ್ಟು ಹುಳ್ಳಿಕಾಳನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಹುಳ್ಳಿಕಾಳಾದರೆ ಸಾಕು. 1/4 ಬಟ್ಟಲಿನಷ್ಟು ಹುಳ್ಳಿಕಾಳನ್ನ ತೊಗೊಂಡು ಅದನ್ನು ಕೂಡ ನಿಧಾನ ಉರಿಯಲ್ಲೇ ಹುರಿದು ಅದನ್ನು ಬಟ್ಟಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ತಣ್ಣಗಾಗೋದಕ್ಕೆ. ನೆಕ್ಸ್ಟು ಸ್ವಲ್ಪ 1/4 ಬಟ್ಟಲಿನಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ. ಕರಿ ಕಡಲೆ ಅಂತ ಕರಿತೀವಿ, ಕಡಲೆಕಾಳು ಅಂತಲೂ ಕರಿತೀವಿ ನೋಡಿ, ಜವರಿ ಕಡ್ಲಿ ಅಂತಲೂ ಕರಿತೀವಿ. ಅದನ್ನು ಕೂಡ ನಿಧಾನವಾಗಿ ಹುರಿದು ಅದನ್ನು ಒಂದು ಬಟ್ಟಲಿಗೆ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಮಡಿಕೆ ಕಾಳು, ಇದನ್ನು ಕೂಡ ಒಂದು 1/4 ಬಟ್ಟಲಿನಷ್ಟು ತೊಗೊಂಡಿದ್ದೀನಿ. ಮಡಿಕೆ ಕಾಳನ್ನು ನಿಧಾನವಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರಿದು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಕೊಂಡಿದ್ದೀನಿ. ಈ ಎಲ್ಲ ಕಾಳುಗಳು ತಣ್ಣಗಾಗೋದಕ್ಕೆ ಬಿಡಬೇಕು. ನಂತರ ಈ ಪ್ಯಾನಿಗೆ ಇದೇ ಅಳತೆಯ ಒಂದು ಬಟ್ಟಲು ಒಣಮೆಣಸಿನ್ಕಾಯಿನ ಹಾಕಿದ್ದೀನಿ. ನೀವು ಖಾರಕ್ಕೆ ತಕ್ಕನಾಗಿ ಇಲ್ಲಿ ಒಣಮೆಣಸಿನ್ಕಾಯಿನ ಬಳಸಬಹುದು. ಮತ್ತು ಒಂದು ಹಿಡಿಯುವಷ್ಟು ಕರಿಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಗೆ ಒಣಮೆಣಸಿನ್ಕಾಯಿನ ಡ್ರೈ ರೋಸ್ಟಾಗಿ ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಹಾಕೋದೇನು ಬೇಡ, ಹಾಗೆ ಹುರಿಬೇಕು ಇದನ್ನು. ಈಗ ನಾವು ಕೈಯಿಂದ ಮುಟ್ಟೋವಷ್ಟು ಇವು ತಣ್ಣಗಾಗಿದ್ದರೆ ಸಾಕು. ಈ ಎಲ್ಲ ಕಾಳುಗಳ ಮಿಶ್ರಣನ ಒಂದು ಕಡೆ ಸೇರಿಸ್ಕೋಬೇಕು. ಹೆಸರು ಕಾಳು, ಹುಳ್ಳೆಕಾಳು, ಮಡಿಕೆ ಕಾಳು ಹಾಗೆ ಕಡಲೆಕಾಳು, ಈ ಎಲ್ಲ ಕಾಳುಗಳ ಮಿಶ್ರಣನ ಒಂದು ಬಟ್ಲಿಗೆ ಸೇರಿಸ್ಕೊಂಡ್ಬಿಟ್ಟು ನಂತರ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹುರಿದಿದ್ವಲ್ಲ ಅದನ್ನು ಕೂಡ ಈ ತಟ್ಟೆಯಲ್ಲಿ ಹಾಕಿ ಈ ಕಾಳುಗಳ ಒಟ್ಟಿಗೆ ಸೇರಿಸ್ಬೇಕು. ನಂತರ ಉಪ್ಪು, ಜೀರಿಗೆ, ಅಜ್ವೈನ ಸೇರಿಸ್ಬೇಕು. ಉಪ್ಪು, ಜೀರಿಗೆ, ಅಜ್ವೈನ ಅಂದರೆ ಓಂಕಾಳು ಅಂತೀವಲ್ಲ ಅದನ್ನು ಸೇರಿಸಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಎಸಳುಗಳನ್ನ ಇದಕ್ಕೆ ಸೇರಿಸಿ ಎಲ್ಲದನ್ನು ಕೈಯಿಂದ ಚೆನ್ನಾಗಿ ಮಿಶ್ರಣ ಮಾಡಿ ಮಿಕ್ಸಿ ಜಾರಿಗೆ ಹಾಕಬೇಕು. ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೂರ್ತಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಇದು ಪೌಡ್ರ್ ರೀತಿ ಬಳಸೋದ್ರಿಂದ ನಾವು ಇದನ್ನು ಶೇಂಗಾ ಪುಡಿ ಥರ ತರಿಯಾಗಿ ಇದನ್ನು ಮಿಕ್ಸಿ ಮಾಡಬಾರ್ದು. ಇದನ್ನು ಪೂರ್ತಿ ಮಿಕ್ಸಿ ಮಾಡ್ಕೋಬೇಕು. ಇದನ್ನು ಮಿಕ್ಸಿ ಮಾಡಿಕೊಂಡು ನಂತರ ಒಂದು ಪ್ಲೇಟ್ಗೆ ಜರಡಿ ಹಿಡ್ಕೊಂಡ್ಬಿಟ್ರೆ ಹೆಸರು ಕಾಳು ಹಿಟ್ಟು ರೆಡಿ. ನೋಡಿ
ಯಾವ ರೀತಿ ಬಂದಿದೆ ಅಂತ. ಇದನ್ನು ಜರಡಿ ಮಾಡ್ಕೋಬೇಕು. ಕಾರಣ ಕಾಳುಗಳು ಮಿಕ್ಸಿ ಮಾಡಿದಾಗ ಪೂರ್ತಿ ನೈಸ್ ಆಗಿರಲ್ಲ, ಹಿಟ್ಟು ರೀತಿ ಬಂದಿರಲ್ಲ, ಸ್ವಲ್ಪ ಅಗಳಗಳು ಉಳಿದಿರುತ್ತೆ. ಹಾಗಾಗಿ ನಾವು ಜರಡಿ ಹಿಡಿದಾಗ ಉಳಿದಿರೋ ಪ್ರಮಾಣ ಮೇಲೆ ಹಿಟ್ಟು ಕೆಳಗೆ ಈ ರೀತಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಹೆಸರಿಟ್ಟು ಅಂತ. ಇದನ್ನು ಗಿರಣಿ ಕೂಡ ಹಾಕಿಸ್ತಾರೆ. ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದಾಗ ಹಿಟ್ಟಿನ ಗಿರಣಿಗೆ ಕಳಿಸಿ ಇದನ್ನು ಜಿನ್ನು ಮಾಡಿಸ್ತಾರೆ. ನಾನು ಮನೆಯಲ್ಲಿ ಸ್ವಲ್ಪ ಮಾಡಿರೋದ್ರಿಂದ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಒಂದು ಬಟ್ಟಲು ತೊಗೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಹಾಗೆ ಸ್ವಲ್ಪ ಟೊಮೊಟೊ ಹಣ್ಣು, ಒಂದು ಈರುಳ್ಳಿ ಒಂದು ಟೊಮೊಟೊನ ಬಳಸಿದ್ದೀನಿ ನಾನಿಲ್ಲಿ. ಈ ಹೆಸರಿಟ್ಟನ್ನ 2 ಸ್ಪೂನ್ನ ಬೆರೆಸ್ತಾ ಇದ್ದೀನಿ. ಮತ್ತು ಇದಕ್ಕೆ ನೀವು ಮೊಸರು ಬೇಕಂದರೆ ಮೊಸರು, ಇಲ್ಲ ಅಂದರೆ ನೀರು ಸೇರಿಸಿ ಕಲಿಸ್ಕೊಂಡ್ಬಿಟ್ರೆ ನಿಮಗೆ ಒಂದು ಗ್ರೇವಿ ಸಿದ್ಧವಾಗುತ್ತೆ. ಇಲ್ಲಿ ಒಲೆ ಹಚ್ಚೋದು ಬೇಡ. ನೀವು ಏನು ತರಕಾರಿ ಹೆಚ್ಕೋಬೇಕು ಅನ್ನೋ ರೀತಿಯೇ ಇಲ್ಲ, ಪಲ್ಯ ಮಾಡ್ಕೋಬೇಕು ಹಾಗೆ ಹೀಗೆ ಅಂತ ಟೈಮು ಉಳಿಸ್ಕೋಬಹುದು. ರುಚಿಯಾಗಿರ್ತಕ್ಕಂತಹದ್ದು ಗ್ರೇವಿ ಹಾಗೂ ಆರೋಗ್ಯಕ್ಕೆ ತುಂಬ ಉಪಯೋಗ ಆಗಿರ್ತಕ್ಕಂಥ ಒಂದು ಹೊಸ ರೆಸಿಪಿ ನಿಮಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಇದಕ್ಕೆ ನೀವು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಹಾಕೋದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟು, ಸೌತೆಕಾಯಿ ಕಟ್ ಮಾಡದೇ ಇದ್ರೂ ತುರಿದು ಕೂಡ ಸೇರಿಸಿ, ಈ ಪುಡಿನ ಸೇರಿಸಿ ಮೊಸರು ಸೇರಿಸ್ಕೊಂಡು ಅದನ್ನೊಂದು ಗ್ರೇವಿನ ರೆಡಿ ಮಾಡ್ಕೊಂಡ್ಬಿಟ್ರೆ ಬಹಳ ರುಚಿಯಾಗಿರುತ್ತೆ. ಇದು ಆ್ಯಕ್ಚುಲಿ ರಾತ್ರಿ ಉಳಿದಿರೋ ರೊಟ್ಟಿ ಇರುತ್ತಲ್ಲ, ಆ ರೊಟ್ಟಿಗಂತೂ ಬಹಳ ರುಚಿಯಾಗಿರುತ್ತೆ. ತಂಗಳು ರೊಟ್ಟಿ ಅಂತೀವಲ್ಲ ನಾವು, ಆ ರೀತಿ ತಂಗಳು ರೊಟ್ಟಿಗೆ ಬಹಳ ರುಚಿಯಾಗಿರುತ್ತೆ. ಸಣ್ಣ ಮಕ್ಕಳಿಗೆ ಚಪಾತಿ ಜೊತೆ ಕೊಟ್ಬಿಟ್ರಂತೂ ಇನ್ನೂ ಇಷ್ಟಪಟ್ಟು ತಿಂತಾರೆ. ನೀವು ದೋಸೆ ಜೊತೆ ಕೂಡ ಹಚ್ಕೊಂಡು ತಿನ್ನಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ಈ ಹೊಸ ರೆಸಿಪಿ. ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಬಾಯಿಗೂ ರುಚಿ ಕೂಡ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ ಅಂತ ನೀವೇ ಹೇಳ್ತೀರಾ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ.